ಅಂತೇಳಿ ಅನ್ನ ಮುತ್ತೆ. 3 ಲೋಕದ ಲೆಕ್ಕ ಬಲಿಯಾಗ ಸಿಕ್ಕೈತಿ. 3 ಲೋಕದ ಲೆಕ್ಕ ಬಲಿಯೊಳಗ ಸಿಕ್ಕಾವು ಬಲ್ಲವರು ಹೇಳಬೇಕನ್ನ. ಹರಿಹರ ಬ್ರಹ್ಮರಿಗೆ ತಿಳಿಯದು ಉರ್ಲ ಬಿದ್ದು ಹೊರಳಾಡುವರನ್ನ ಅಂತೇಳಿ ಮುಂಡಿಗೆ ಪದ ಐತಿದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಸ್ವರ್ಗ ಮೃತ್ಯು ಪಾತಾಳ ಇವು ನಮ್ಮ ಕೈಯಾಗಿ ಇಲ್ಲಿವು, ಮ್ಯಾಲಿನವನ ಕೈಯಾಗದಾವು. ಸ್ವರ್ಗ ಮೃತ್ಯು ಪಾತಾಳ ಭಗವಂತನ ಕೈಯಾಗದಾವು. ಇವು ನಮಗೆ ತಿಳಿಯುವುದಿಲ್ಲ ಅಂದ್ರೆ ಮುಂಡಿಗೆ ಬಿಡ್ಸಾಕ ಹೆಂಗೆ ಹೇಳಕ್ಕಾಗೋದಿಲ್ಲಲ್ಲ. ಸ್ವರ್ಗ ಮೃತ್ಯು ಪಾತಾಳ ಸಹಿತ ಇದನ್ನ ಸಹಿತ ನಮ್ಮ ಕೈಯಾಗಿಲ್ಲ, ಭಗವಂತನ ಕೈಯಾಗ ಅದಾವು. ಈ ಮುಂಡಿಗೆ ಬಲ್ಲವರಿಗೆ ಮಾತ್ರ ತಿಳಿತೈತಿ. ನಾನು ಅನ್ನೋ ಅಹಂಕಾರದಿಂದ ನಾನೇ ಮೇಲು ಎನ್ನುವರು ಪಾಪದಲ್ಲಿ ಸಿಕ್ಕು ಒದ್ದಾಡ್ತಾರಂತ ಹೇಳಿ ಅನ್ನ ಮುತ್ಯ. ಮುಂದೆ ಒಂದು ದಿವಸ ನಿಮಗೆ ಗೊತ್ತೈತಿ, ಬಬಲಾದಿ ಶರಣರ ಮಾತ ಯಾವತ್ತು ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗೆ ಅಂತ ಹೇಳ್ತಾರೆ. ಇಬ್ಬರು ಗಂಡು ವೇಷಧಾರಿಗಳು ಹೆಣ್ಣು ವೇಷ ಹಾಕೊಂಬಂದ್ರಂತ. ಸದಾಶಿವಪ್ಪನ ಪರೀಕ್ಷೆ ಮಾಡಲಿಕ್ಕೆ ಗಂಡು ವೇಷಧಾರಿಗಳು ಹೆಣ್ಣು ವೇಷ ಹಾಕೊಂಬಂದ್ರಂತ. ಮತ್ತು ಅವು 3 ಲೋಕದ ಒಡೆಯ, 3 ಲೋಕದ ಅಧಿಪತಿ, 3 ಲೋಕದಾಗ ಏನು ನಡೀತದೆ ಅನ್ನೋದು ಕುತ್ತಲಿ ಹೇಳ್ತಿರ್ತಾನೆ. ತ್ರಿಕಾಲ ಜ್ಞಾನಿಗಳು ಇವರೆಲ್ಲ ಮುಂದಿಂದನ ಬರೆದಿಟ್ಟವರು. ಅದಕ್ಕೆ ಬಂದ್ರಂತ, ಯಪ್ಪ ನನಗೆ 10 ವರ್ಷ ಆಗೈತಿ, ಮಕ್ಕಳಾಗಿಲ್ಲ ಅಂದಂತ. ಮತ್ತು ಮುತ್ಯಾಗ ಗೊತ್ತಾಗತ್ತಲ್ಲ, ಮತ್ತು 3 ಲೋಕದಾಗ ನಡೀತಿದ್ದು ಕುತ್ತಲಿ ಹೇಳ್ತಾನೆ, ಇವ್ರು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಅಂಕುಲಿ ಹೌದಾ ಅಂದತ್ತ. ನೋಡ್ರು ಮಕ್ಕಳ್ರೆ ವಿಚಾರ ಮಾಡ್ರಿ, ಮಂಗ್ಯಾನಾಟ ಮಾಡಬೇಡ್ರಿ ಅಂದಂತ. ಮಂಗ್ಯಾನಾಟ ಮಾಡಿ ಇಲ್ಲಪ್ಪ ನಾವು ಯಾಕೆ ಸುಳ್ಳು ಹೇಳು ನಿನ್ನ ಮುಂದೆ, ನಮಗೆ 10 ವರ್ಷ ಆಯ್ತು ಮಕ್ಕಳಾಗಿಲ್ಲ ಅಂತಂದ್ರತ್ತ. ಮಕ್ಕಳ್ರೆ ಸತ್ಯ ಶರಣವರು ಮಾತಾಡೋದಿಲ್ಲ, ಮಾತಾಡಿದ್ರೆ ಖುಷಿ ಹೋಗೋದಿಲ್ಲ, ವಿಚಾರ ಮಾಡ್ರಿ ಅಂದ್ರತ್ತ. ಇಲ್ಲಪ್ಪ ಸುಳ್ಳು ಹೇಳಂಗಿಲ್ಲ, ನಮಗೆ ಮಕ್ಕಳೇ ಇಲ್ಲ, ಮಕ್ಕಳ ಕೊಡು ಅಂದದ್ದು. ತನ್ನ ಜೋಳಿಯಾಗಿಂದ ತೀರ್ಥವನ್ನು ತೆಗೆದು ಪ್ರಸಾದ ತೊಗೊಂಡು ಮಜಲ್ನ್ಯಾಗ ನಿಮ್ಮವ್ರು ಹಡಿತಿರು ಹೋಗಂತ ಉದಾ ಚಪ್ರಸೆ ಬಿಟ್ಟತ್. ಹೊರಗೆ ಹೋದ್ರಂತ. ನೋಡಿ ಹೆಂಗೆ ಹೇಳ್ತಾರೆ ಮುತ್ಯ, ನಾವು ಗಂಡು ಮಕ್ಕಳ ನಮಗೆ ಮಕ್ಕಳು ಹಾಕವಂತ ಹೆಂಗೆ ಹೇಳ್ತಾನವ ಅಂದ್ರೆ. ನಕ್ಕೋತ ಹೋದ್ರಂತ. 4 ತಿಂಗಳಿಗೆ ಅದ್ರ ಕೆಲಸ ಚಾಲೋ ಆತತ, ಏನೇನು ಆಗಬೇಕು ಚಾಲೋ ಆತಂತ. ಅವಾಗ ಬಂದ, ಯಪ್ಪ ನಮ್ಮದು ತಪ್ಪಾಗೈತಿ ಅಂದ್ರತ್ತ. ಅಂದತ್ತ. ಬಾಯಿ ಬಬಲಾದಿ ತಾಯಿ ಸೀತಿಮನಿ ನುಡಿ ಕೊಡೆಕಲ್ಲ, ನಿಂದೆ ಮಾಡಿದರ ಮುರಿಯತಾಳ ಹಲ್ಲ. ಮಕ್ಕಳ್ರೆ ಬಬಲಾದಿ ಅವ್ರ ಮಾತು ಎಂದೂ ಖುಷಿ ಹೋಗೋದಿಲ್ಲ. ಕರಿ ಕಲ್ಮೆ ಬಿಳಿಗೇರಿದೆ ಅಂತ ಏನು ಚಪ್ಪರಿಸಿದಲ್ಲ, ಚೋಳಿನ ಗತೆ ಬೆನ್ನು ಹುರಿಲಿ ಹಡಸತ್ತವ. ಅದಕ್ಕೆ ಬಬಲಾದಿ ಅವ್ರು ಬಂದ್ರಂದ್ರೆ ಯಪ್ಪ ಬೆಂಕಿ ಹೋಯ್ದೇವ್ರ ಆತಾರ. ಒಂದನೇ ವಿಚಾರ. 2ನೇ ವಿಚಾರ ಹೇಳ್ತೇನೆ ನಾನು. ಬಬಲಾದೇವಿ ಹೋದ್ರೆ ಬರೀ ಕುಡಿಯಬೇಕು ಅಂತಾರೆ. ಸೆರೆ ಅಂದರೆ ಸೆರೆವಾಸ, ದಾರಿಯಲ್ಲಿ ಮರಣ, ಕೇಡು ಕಟ್ಟಿಟ್ಟ ಬುತ್ತಿ ಅಂತೇಳಿ ನಾವು. ಬಬಲಾದಿ ಮಠಕ್ಕೆ ಬಂದ್ರೆ ಕಂಪಲ್ಸರಿ ತೊಗೊಳ್ಬೇಕನ್ನೋದಿಲ್ಲ. ಅವ ತನ್ನ ಸಿದ್ಧಿ ಸಾಧನಗೋಸ್ಕರ ತೊಗೊಂಡನ ಮದ್ಯವನ್ನು. ಸಿದ್ಧಿ ಸಾಧನಗೋಸ್ಕರ ಅಂದ ಮುಂದಾಗಿದ್ದ ಕಾಲಜ್ಞಾನ ಬರೆಯಾಕ, ಹಿಂದಿಂದ ತಿಳಿಸಿ ಹೇಳಾಕ ಏನೈತಲ್ಲ, ತನ್ನ ಸಿದ್ಧಿ ಸಾಧನಗೋಸ್ಕರ ತೊಗೊಂಡನ. ದಯವಿಟ್ಟು ಸದಾಶಿವ ತೊಗೊಂಡನ ಅಂತೇಳಿ ನೀವು ಯಾರು ತೊಗೊಳಕ್ಕೆ ಹೋಗಬೇಡ್ರಿ. ಇವತ್ತು ಬಬಲಾದಿಗೆ ತೀರ್ಥ ಪ್ರಸಾದ್ ಜೊತೆಗೆ ಇವತ್ತು ಅಂಬಲಿ ಪ್ರಸಾದ ಸಹಿತ ಸಿಗಾಕತ್ತೈತೆ. ನಾನು ಹೇಳಿದ್ನೆ, ಜಗತ್ತಿಗೆ ಮಹಾಮಾರಿ ರೋಗ ಬಂದಂಥ ಸಂದರ್ಭದಲ್ಲಿ 5 ಸೋಮವಾರ ಮಾಡಿರಿ, ಅಂಬಲಿ ಬಾನ ಮಾಡಿರಿ, ಸದಾಶಿವಪ್ಪನ ಫೋಟೋ ಇಡ್ರಿ, ಅಂಬಲಿ ಬಾನ ಇಟ್ಟು ಚಪ್ಪಲ್ ಹಾಕೋಬೇಡ್ರಿ, ಕರೆದ ಪದಾರ್ಥ ತಿನ್ನಬೇಡ್ರಿ, 1 ದಿವಸ ಗಾಡಿ ಹೊಡಿಬೇಡ್ರಿ, ಮೋಟ್ರುಗಳನ್ನು ಸಹಿತ ಚಾಲೂ ಮಾಡಬೇಡ್ರಿ ಅಂತ ಹೇಳಿದ್ ನಾನು. ಅದರ ಫಲವಾಗಿ ಬರೀ ಬಬಲಾದಿ ಮಠದಿಂದ ಒಂದು ಕರೆ ಬಂದದಕ್ಕೆ ಇಡೀ ಜಗತ್ತಿನ ತುಂಬ ಪಾಲಿಸಿದ್ರು. ಅದಕ್ಕೆ ಒಂದ ಮಾತು ಹೇಳಿದ, ಸದಾಶಿವಪ್ಪನ ಧ್ಯಾನ ಯಾರು ಮಾಡ್ತಿರಲ್ಲ ಅವರು ಧನ್ಯ ಹಾಕಿ ಹೋಗಿರಂತ ಹೇಳಿದ. 5 ಸೋಮವಾರ ಅಲ್ಲ, 4 ಸೋಮವಾರ ಆಗೋದ್ರೊಳಗೆ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆತ. ಸಡನ್ ಆಗಿ ಲಾಕ್ಡೌನ್ ಸಹಿತ ಕುಲ್ಲ ಆತ. ಇತರ ಫಲವಾಗಿ ಸದಾಶಿವಪ್ಪ ನಮ್ಮನ್ನ ಇಷ್ಟ ಕಾದಾನಂತೇಳಿ ಎಲ್ಲೆಲ್ಲಿ ಇದ್ದವ್ರು ಸಹಿತ ಇವತ್ತು ಬಬಲಾದಿ ಮಠಕ್ಕೆ ಪಾದಯಾತ್ರೆ ಮುಖಾಂತರ ಬರಾಕತ್ತಾರ. ಅದಕ್ಕೆ ಹೇಳೇ ನಾವು ಯಾವ ರೂಪದ ನಿಮ್ಮನ್ನು ಕರ್ಕೊಂಡ್ಬರ್ತೀನೋ ಗೊತ್ತಿಲ್ಲ. ಮತ್ತಿದ ಅಂಬ್ಲಿ ರುಚಿ ಯಾರಿಗಾರ ಗೊತ್ತಾಕಿತ್ತನ? ಈಗಿನ ಹುಡುಗರಿಗೆ ಬರೀ ಚೈನೀಸ್ ಫಾಸ್ಟ್ ಫುಡ್ ತಿಂತಾರ, ಗೋಬಿ ಫಿಂಗರ್ ಚಿಪ್ಸ್ ಇಂಥ ತಿಂತಾರ. ಅದಕ್ಕೆ ಮುಂದಿನ ದಿನಮಾನದಾಗ ಅದನ್ನು ಅನುಭವಿಸೋಕ್ಕಾಗೋದಿಲ್ಲ.
ಅಂಬ್ಲಿ ಅಂದ್ರೆ ಏನು ಅನುಭವಿಸೋದು ಶಕ್ತಿ ಇರುವುದಿಲ್ಲ, ಅದಕ್ಕೆ ಈಗ ಅನುಭವಿಸ್ರಿ ಅಂತ ಹೇಳಿ ಅಂಬ್ಲಿ ಬಾನ ಮಾಡಿ ಇವತ್ತೆಲ್ಲರೂ ಅಂಬ್ಲಿ ಒಳಗೆ ಏನು ತಾಕತ್ತೈತೆ ಅನ್ನೋದು ಗೊತ್ತಾಗೈತಿ. ಅಂಬ್ಲಿ ಒಳಗೆ ಇವತ್ತೆಲ್ಲರೂ ಮುತ್ಯಾನ ಬೂದಿ ಹಾಕೊಂಡು ತಗೊಂಡ್ರು. ಹೇಳ್ಯಾನವ, ಬೂದಿಯ ಧರಿಸಿದರೆ ಹೋಗಿತೋ ಬಹುರೋಗ. ಬೂದಿ ಅಂದ್ರೆ ಬೆಂಕಿ ಇದ್ದಂಗ ಅದ. ಇವತ್ತು ಬೆಂಕಿ ಅನ್ನೋದು ಮೊದಲು ಬಬಲಾದೇತ ಅಷ್ಟೇ ಇತ್ತು. ಆ ಬೆಂಕಿ ಅನ್ನೋದು ಯಾವಾಗ ಬಬಲಾದೇವರ ಬಂದು ಪಾದ ಹಾಕಿ ಬೆಂಕಿಯಿಂದ ಆ ವ್ಯಾಧಿ ಸುಟ್ಟು ನಿರ್ಮೂಲನೆ ಆತಲ್ಲ, ಅವತ್ತು ಬೆಂಕಿ ಬಬಲಾದಿ ಆಗಿ ಹೋಗ್ತದ. ಅದಕ್ಕೆ ಇರಲ್ಲ ಬೆಂಕಿ ಅಂದ್ರೆ ಇಲ್ಲಿ ಬೂದಿಯ ಧರಿಸಿದ್ರೆ ಹೋಗಿತ್ತವರು, ಬೂದಿ ಮುತ್ತೇನ ಹೆಸರು ತಗೊಂಡು ಹಚ್ಚಿದ್ರೆ ಎಂಥ ರೋಗ ಇದ್ರು ಸುಟ್ಟು ಹೋಗತಿ ಅಂತ ಹೇಳಿದ್ರು. ಅದಕ್ಕೆ ಶರಣರ ಮಾತನ್ನು ಪಾಲಿಸ್ರಿ. ಇಂಥ ಸತ್ಯ ಶರಣರು ನಿಮ್ಮ ಗ್ರಾಮಕ್ಕೆ ಎಲ್ಲಿವರೆಗೆ ಬರ್ತಾರಲ್ಲ ಅಲ್ಲಿವರೆಗೂ ಯಾವ ರೋಗ ರುಜಿನಗಳು ನಿಮ್ಮ ಗ್ರಾಮಕ್ಕೆ ಸಹಿತ ಕಾಲಿಡುವುದಿಲ್ಲ. ಶಾಂತಿ ಸಮಾಧಾನದಿಂದ ಹೋದ್ರೆ ಜಗತ್ತಿನಲ್ಲಿ ಎಲ್ಲವನ್ನು ಗೆಲ್ತೀರಿ ನೀವು. ಸದಾಶಿವ ಇಷ್ಟೇ ಹೇಳ್ಯಾನ, ನಾ ಅನ್ನೋ ಅಹಂಕಾರವನ್ನು ಬಿಟ್ಟು ನಿನ್ನ ಮನೆಗೆ ಯಾರ ಬರಲಿ ಒಂದು ಗ್ಲಾಸ್ ನೀರ ಒಂದು ತುತ್ತು ಅನ್ನ ಕೊಡ. ಯಾಕಂದ್ರೆ ಸದಾಶಿವಪ್ಪ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ, ಪರೀಕ್ಷೆ ಮಾಡ್ತಿರ್ತಾನ. ದಯವಿಟ್ಟು ಹೇಳ್ತಾನವ, ದಾನ ಧರ್ಮ ಮಾಡ್ರಿ. ಇನ್ನೊಂದು ನೆನ್ಪಿಟ್ಕೋರಿ, ನೀವು ಮಾಡಿದಂಥ ದಾನ ಯಾರಿಗೆ ಕೊಟ್ಟಿರ್ತಿರಲ್ಲ ದಾನ ಎಂದೂ ಫೇಲ್ ಆಗೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಪುಣ್ಯ ತಟ್ಲಿಕ್ಕಂದ್ರು ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಅದ್ರ ಪಗಾರ ಕೊಟ್ಟು ಕಳಿಸ್ತಾನ. ಮತ್ತ ಹೇಳ್ಯಾನವ, ನಂಬಿದವರ ಮನೆಯಲ್ಲಿ ಸಂಬನಾಗಿ ದುಡಿತಿರ್ತೀನ. ಒಂದು ಉದಾಹರಣೆ ಕೊಡ್ಲಿ, ಇಷ್ಟು ಮಂದಿ ಪಾದಯಾತ್ರೆ ಮುಖಾಂತರ ಬಂದ್ರಿ, ಎಷ್ಟೋ ಜನ ಕಾಲು ಅನ್ಕೋತ ಬಬಲಾದಿ ಮಠಕ್ಕೆ ಮುಟ್ಟಿದ್ರಿ. ಅದರಿಂದ ಸದಾಶಿವಪ್ಪನ ಇದ್ದ, ನೀವು ಕಾಲು ಆದಾಗ ಅವನ ಸಪೋರ್ಟ್ ಮಾಡ್ತಿದ್ದ, ನಡ್ರಿ ಅಂತೇಳಿ. ಯಾವ ರೂಪದಾಗ ಬಂದು ನಿಮ್ಮನ್ನ ಬಬಲಾದಿ ಮಠಕ್ಕೆ ಮುಟ್ಟಿಸಿದ. ನೀವು ಏನು ಇವತ್ತು ಅವನ ಮೇಲಿಟ್ಟಂಥ ನಂಬಿಕೆಯಿಂದ ಇವತ್ತು ಮಹಾಮಾರಿ ರೋಗ ತೊಳೆದು ಹೋಗೈತೆ. ಅದಕ್ಕೆ ಹೇಳ್ತಾರ, ಸತ್ಯ ಶರಣರಿಗೆ ಎಲ್ಲಿವರೆಗೂ ನೀವು ದುಡ್ಕೋತೀರಿ ಅಲ್ಲಿವರೆಗೂ ಏನೂ ಆಗೋದಿಲ್ಲ. ಸತ್ಯ ಶರಣರ ಪಾದ ಪೂಜೆ ಮಾಡ್ರಿ, ದಾನ ಧರ್ಮ ಮಾಡ್ರಿ. ಒಂದೇದು ಹೇಳ್ತೀನಿ, ಈಗಿನ ಯುವಕರು ದುಶ್ಚಟಗಳಿಗೆ ಬಲಿ ಹಾಕತ್ತೀರಿ. ದಯವಿಟ್ಟು ಒಂದೇ ಒಂದು, ತಂದೆ ತಾಯಿಯ ಕಣ್ಣಲ್ಲಿ ಯಾರು ನೀರು ಬರೆಸ್ತಿರಲ್ಲ, ತಂದೆ ತಾಯಿಯ ಕಣ್ಣಲ್ಲಿ ಯಾರು ನೀರು ಬರೆಸ್ತೀರಿ ಅವೆಂದೂ ಉದ್ಧಾರ ಆಗೋದಿಲ್ಲ. ನೆನಪಿಟ್ಟುಕೋರಿದು. ಅಲ್ಲಿಗೆ ತಂದೆ ತಾಯಿನ ಹಳಿಲಿಕ್ಕಂದ್ರೆ ನಾವೆಲ್ಲ ಇಲ್ಲಿ ಬರ್ತಿದ್ದೀವಿ. ಈಗ ನಾ ಭಾಳ ನೋಡಿ ಮಾಡಿದಾಗ ಸಣ್ಣ ವಯಸ್ಸಿರ್ತೈತಿ ಕುಡಿಯೋದು, ಚಟ ಮಾಡೋದು, ಹೀಗೆಲ್ಲ ಮಾಡ್ಕೋತ ಹೋದ್ರೆ ಮುಂದಿನ ದಿನಮಾನಗಳು ಭಾಳ ಕಠಿಣ ಆಕವು. ಅದಕ್ಕೆ ಹೇಳ್ಯಾನವ, ಇದ್ದೀವಿ ಅನೆಬ್ಯಾಡೋ ಮಕ್ಕಳಿರ್ಯಾ, ಭೂಮಿ ಎದ್ದೆದ್ದೋ ಬಡ್ದಿತ್ತೋ ಮಕ್ಕಳಿರ್ಯಾ, ಹದ್ದುಕಾಗಿ ನಾಯಿ ಹರ್ಕೊಂಡು ತಿನ್ನುವಂಥ ದಿನಮಾನ ಬಂದಾವು ಮಕ್ಕಳಿರ್ಯಾ ಅಂತ ಹೇಳ್ಯಾನು. ಇದ್ದೀವಿ ಅನೆಬ್ಯಾಡ ಮಕ್ಕಳ್ರೆ ಭೂಮಿ ಮೇಲೆ ಎಲ್ಲ ನನ್ನದಂತೇಳಿ ಹಿಡ್ಕೊಂಡು ಕುಂದ್ರಬೇಡ. ಎದ್ದೆದ್ದು ಬಡಿತೈತೆ ಅಂತಂದ್ರೆ ಭೂಕುಸಿತ, ಭೂಕಂಪ, ಪ್ರಳಯ ಅಂದ್ರೆ ಎದ್ದೆದ್ದು ಬಡಿತೈತಿ, ಎಚ್ಚರದಿಂದ ಇರ್ರಿ. ಮೊನ್ನೆ ಮಹಾಮಾರಿ ಸಂದರ್ಭದಾಗ ಸಂಬಂಧಿಕರ ಹೆಣಗಳನ್ನು ಯಾರೂ ಮುಟ್ಲಿಲ್ಲ. ಹೆಣ ಹಂಗ ಬಿದ್ರ ಹದ್ದು ಕಾಗಿ ನಾಯಿ ಹರ್ಕೊಂಡು ತಿಂದು ಇವತ್ತು ಶರಣರು ಇಂಥ ಪರಿಸ್ಥಿತಿ ಬರ್ತೈತೆ ಅಂಥೇಳಿ ಮೊದಲ ಹೇಳಿದರು ಅವರು. ಒಮ್ಮೆ ಸದಾಶಿವಪ್ಪನ ಪರೀಕ್ಷೆ ಮಾಡಲಿಕ್ಕೆ ಒಬ್ರು ಏನು ಮಾಡಿದ್ರು ಅಂತಂದ್ರೆ, ಬಬಲಾದೇವ್ರ ಮಾತು ಯಾವತ್ತೂ ಕರಿನ ಬರ್ತಾವು, ಅದಕ್ಕೆ ಊರಾಗ ಹಿಂಗೆ ಕೂತಿದ್ರಂತೆ, ಎಲ್ಲರೂ ಕಟ್ಟಿಗೆ ಕೂತಿದ್ರಂತ. ಬಬಲಾದೇವ್ರ ಮಾತು ಕರಿನ ಬರ್ತಾವಂದ್ರೆ ಅವ್ರನ್ನ ಪರೀಕ್ಷೆ ಮಾಡೋನು ಅಂದ್ರತ್ತ. ಇವತ್ತು ತನ್ನ ಜೋಳಿಗೆ ಹಾಕ್ಕೊಂಡ ಲೋಕ ಕಲ್ಯಾಣಕ್ಕಾಗಿ ಹೊಂಟಿದ್ದಂತ. ಹೋಗೋ ಟೈಮಿಗೆ ಒಬ್ಬವ ಮನುಷ್ಯ ಏನಿದ್ದಲ್ಲ ಆ ಊರೊಳಗೆ ಬರೀ ಹಲ್ಲಿಗತೆ ಮಾಡ್ತಿದ್ದಂತ, ಒಟ್ಟು ಹಲ್ಲಿಗತೆ ಮಾಡ್ತಿದ್ದಂತ. ಅದಕ್ಕೆ ಅವನಿಗೆ ಏನು ಮಾಡಿದ್ರಂತ, ಈ 3 ಕೂರಿಗಿದ್ದದ್ದು ಹಿಂಗೆ ವಂಕಿದ್ದದ್ದು ಅವನ ಮನೆ ಮೇಲಿಟ್ಟ ಏರ್ಸಿದ್ರಂತ. ನಾವು ಊರನವ್ರು ಏನು ಮಾತಾಡ್ತೀವಲ್ಲ, ನೀನು ಚಿಪ್ ಮಾಡ್ಬೇಕು. ಸದಾಶಿವ ಮುತ್ಯ ಮಾತಾಡಂಟ್ಲೆ ಸುಮ್ಮ ಕುಂದಿರ್ಬೇಕು. ಬಂದು ಕೂತತ್ ಮುತ್ಯ, ಜೋಳಿಗೆ ಹಾಕೊಂಡು ಕೂತಂತ, ಪ್ರಸಾದ ಕೊಟ್ಟಂತ ತೊಗೊಂಡ್ರತ್ತೆ ಎಲ್ಲರೂ. ಮತ್ತು ನಿಮ್ಮ ಬಾಯಾಗ ಮಾತು ಕರೆ ಬರ್ತಾವತ್ತಲ್ರಿ, ಮತ್ತು ಹಂಗಿದ್ರೆ ಈಗ ಹಲ್ಲಿ ಕರೆನ ನುಡಿಬೇಕಲ್ಲ. ನೀವು ಮಾತಾಡಿದ್ರೆ ಕರೆ ನುಡಿಬೇಕು, ನಾವು ಮಾತಾಡಿದ್ರೆ ನುಡಿಬೇಕದು. ಊರನವ್ರು ಮಾತಾಡಂಟ್ಲೆ ಹಲ್ಲಿ ಚಿಪ್ ಮಾಡೋದತ್ತದ ಮ್ಯಾಲೆ ಕೂತ. ಮತ್ತು ಅದಕ್ಕೆ ಅಡ್ವಾನ್ಸ್ ಹೇಳಿದ್ರ ಹಲ್ಲಿಗೆ, ನಾವು ಮಾತಾಡಂಟ್ಲೆ ಚಿಪ್ ಅನ್ಬೇಕು, ನೀನು ಮುತ್ಯ ಮಾತಾಡಂಟ್ಲೆ ಸುಮ್ಮ ಕುಂದಿರ್ಬೇಕು. ಮತ್ತು ಮೊದಲ ಇವ್ರ ಬಾಯಿನ ಕೆಟ್ಟಿರ್ತೈತಿ, ಅಂದ್ರೆ ವಾಕ್ಸಿದ್ಧಿ ಪುರುಷರವ್ರು ಅಂದದ್ದು ಹಾಕಿರ್ತೈತಿ.
ಮಾತಾಡಕತ್ರತ್ ಯಪ್ಪ ಹಂಗೆ ಒಮ್ಮೆ ಸದಾಶಿವಪ್ಪ ನೀನು ಮದ್ಯಪಾನ ಮಾಡ್ತಿ, ಎಲ್ಲರಿಗೂ ತೀರ್ಥವನ್ನು ಕೊಡಿಸ್ತಿ, ಅದಕ್ಕೆ ನಿನ್ನ ಬಂಧನದಲ್ಲಿ ಇಡ್ತೀವಿ ಅಂದ್ರತ್ತೊಬ್ರು. ನಾನು ಅವಾಗೆಲ್ಲ ಪಕಾಲಿ ಇದ್ದು, ದೊಡ್ಡ 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 ಪಕಾಲಿ, ಅದ್ರೊಳಗೆ ಮುಳುಗಿ ಅದ್ರೊಳಗೆ ಪ್ರಸಾದ ತಗೊಂಡು ಜಗತ್ತಿಗೆ ಸಾರ್ತಿದ್ದವ. ಅದಕ್ಕೆ ಒಂದಂತ ನೀ ಮದ್ಯಪಾನ ಮಾಡ್ತೀನಿ ನಿನ್ನ ಬಂಧಿಸ್ತೀವಿ ಅಂದ್ರತ್ತ. ನನ್ನ ಕಡೆ ಎಲ್ಲೇ ಐತಂದತ್ತ ಅವ ತೀರ್ಥ, ಪಕಾಲಿ ತುಂಬಿಟ್ಟಿದ್ದು ಅಂತ, ಇಲ್ಲಿ ಅದಾವಲ್ಲ ಇದ ಅಂತಂದತ್ತ. ಕುಡಿದು ನೋಡ್ಲಾ ಅಂದತ್ತ. ಒಬ್ಬ ಅಧಿಕಾರಿ ಕುಡಿದು ನೋಡಿದತ್ತ, ನೀರಿತ್ತತ್ತ. ಮತ್ತೀಗ ನಿನ್ನ ಸವಾಲು ನಾ ಸ್ವೀಕರಿಸಿದ್ನಿ, ನನ್ನ ಸವಾಲು ನೀ ಸ್ವೀಕರಿಸ್ಬೇಕಲ್ಲ. ಅದಕ್ಕೆ ನನಗೀಗ ತೀರ್ಥ ಪ್ರಸಾದನ ಬೇಕಾಗೈತಿ, ನೀ ತಂದು ಕೊಡಬೇಕ ಅಂದತ್ತ. ಆಯಿತು ಅಂಥೇಳಿ ತೀರ್ಥವನ್ನು ತಂದು ಕೊಡಕತ್ತ. ಕುಡ್ದು 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 ಅವ್ರ ಕಡೆ ಖಾಲಿನ ಆತತ್ ತೀರ್ಥ, ಅಧಿಕಾರಿಗಳ ಕಡೆ ಖಾಲಿ ಆತತ್. ಅವ್ರು ಕೇಳಿದ್ರಂತ, ನನ್ನ ಕಡೆ ಅಂಕರ ಪ್ರಸಾದ ಮುಗೀತ, ನನಗೆ ಒಂದು ಬೇಕಾಗೈತಿ, ಇದನ್ನು ನೀವು ಇಷ್ಟು ಕುಡಿದ್ರಲ್ಲ ಇದನ್ನು ಹೆಂಗೆ ಅರ್ಗಿಸ್ಕೋತೀರಿ ಅಂತ ಕೇಳಿದಂತ. ಅದಕ್ಕೆ ಹಿಂಗೆ ಹೆಗಲ ಮೇಲೆ ಕೈ ಹಾಕಿದಂತ ಅಧಿಕಾರಿಗೆ, ಹೊಳಿ ಕಡೆ ತೋರಿಸಿದ ಕೃಷ್ಣಾ ನದಿ ಕಡೆ 10 ಫೂಟ್ ಹಿಂಗೆ ಜಿಗಿತಿತ್ತ ಹಿಂಗೆ. ನಾನು ಕುಡ್ದದ ಕೃಷ್ಣಾ ನದಿಯಾಗ ಹೊಂಟತಿ, ಕೃಷ್ಣಾ ನದಿಗೆ ಹಾಕಿ ನೀ ರೇಡ್ ಅಂದತ್ತ. ಅದಕ್ಕೆ ಏನವ ಕೃಷ್ಣ ತೀರ್ಥವ ಕ್ಷೇತ್ರವ ಮಾಡಿದ ಬಬಲಾದಿ ಈಶನಿಗೆ ನಾನಾ ಜನ್ಮವ ನಿರ್ಮಲ ಮಾಡಿದ ತಂದಿ ಸದಾಶಿವಗ ಅಂತ ಹೇಳ್ತಾರೆ. ಅದಕ್ಕೆ ಅವರು ವಾಕ್ಸಿದ್ಧಿ ಪುರುಷರು ಅಂತ ಶರಣರು ಯಾವತ್ತು ಸತ್ಯದಿಂದ ಮಾತಾಡ್ತಾರ. ಅವನು ಸಹಿತ ಸದಾಶಿವಪ್ಪನವರು ಅಷ್ಟಮಾಸಿದ್ಧಿ ಪುರುಷರು. 8 ವಿದ್ಯೆಗಳು ಗೊತ್ತಿದ್ದು ಶರಣರಿಗೆ. ಇಂಥ ದಿನಮಾನಗಳು ಬರ್ತಾವಂಥೇಳಿ ಶರಣರು ಮೊದಲ ಹೇಳಿದರು. ಎಲ್ಲ ಕಡೆ ಕಾಯಿಯನ್ನು ಜುಟ್ಟಿಟ್ಟು ಹೊಡಿತಾರೆ, ಬಬಲಾದಿಗೆ ಮಾತ್ರ ಬೋಳು ತೆಂಗಿನಕಾಯಿನ ಹೊಡಿತಾರೆ. ಇದರ ಅರ್ಥ ಬಬಲಾದಿಯವರ ಜುಟ್ಟು ಯಾರ ಕೈಗೆ ಸಿಕ್ಕಿಲ್ಲ, ಸಿಗುದೂ ಇಲ್ಲ ಅಂತ ಹೇಳ್ಯಾರ. ಒಂದು ಸರಿ ಚಿಕ್ಕಯ್ಯನ ಮೇಲೆ ವ್ಯಾಮೋಹ ಆಯಿತು. ಚಂದ್ರವ ತಾಯಿಗೆ ವ್ಯಾಮೋಹ ಆದಂಥ ಸಂದರ್ಭದೊಳಗೆ ಚಿಕ್ಕಯ್ಯ ನಾನಿನ್ನು ನುಂಗುತ್ತೂನು ಅಂದತ್ತ. ದುರ್ಗಿ ನಿನ್ನ ಕೈಯಾಗ ಅಷ್ಟು ಸಾಮಾನ್ಯ ಸಿಗುವುದಿಲ್ಲ, ನಾನು 3 ದಾರಿ ಎಲ್ಲಿ ಕೂಡಿರ್ತಾವಲ್ಲ ಅಲ್ಲೇ ಸಿಗ್ತೀನಿ ಅಂತ ಹೇಳ್ತಾರತ್ತ. ಒಂದು ಜಾಗದಲ್ಲಿ ಸದಾಶಿವಪ್ಪ ಚಿಕ್ಕಯ್ಯ ಪ್ರಸಾದ ಮಾಡ್ಕೊತ ಕೂತಾಗ ಚಂದ್ರವ ತಾಯಿ ದುರ್ಗಿ ಅವತಾರದಲ್ಲಿ ಬೆಂಕಿ ಅವತಾರದಾಗ ಬಂದ ಅಂತ. ಚಿಕ್ಕ್ಯ ನೀನು ಸಿಕ್ಕಿ ಅಂದ್ರಂತ. ದುರ್ಗಿ ನಾ ಸಿಕ್ಕಿನುವ. ಅವಾಗ ಸದಾಶಿವಪ್ಪ ಚಿಕ್ಕಯ್ಯ ಒಂದು ಸ್ವಲ್ಪ ಟೈಮ್ ತಗೊಂಡು, ಎಷ್ಟೋಗಳಿಗೆ ಟೈಮನ್ನು ತಗೊಂಡು ಮುಂದಿನ ಕಾಲಜ್ಞಾನವನ್ನು ಬರ್ಯಾಕೆ ಚಾಲೂ ಮಾಡಿದ್ರಂತ. ಅವಾಗ ಟೈಮ್ ಮುಗಿತಲ್ಲ, ಮುಗಿಗುಡ್ದ ಭೂಮಿ ಆಗಲಾತಂತ. ಚಿಕ್ಕಯ್ಯ ಒಳಗೆ ಹೋದತ್ತ, ಭೂಮಿ ಮುಚ್ಚಾಕತ್ತೆ ಅಂತ. ದುರ್ಗಿ ಜುಪ್ರಿ ಹಿಡಿದ್ಲತ್ತ. ಅವಾಗ ಹೇಳಿದಂತ ಹೋಗು ಮುಂದೆ, ದುರ್ಗಿ ಬಬಲಾದಿಯವರ ಜುಟ್ಟು ಯಾರ ಕೈಗೆ ಸಿಕ್ಕಿಲ್ಲ, ಸಿಗುದೂ ಇಲ್ಲ ಅಂಥೇಳಿ ಇವತ್ತು ಬಬಲಾದಿಗೆ ಬೋಳು ಟೆಂಕಾಯಿ ಹೊಡಿತಾರೆ ಎಲ್ಲರೂ. ಸಂತ್ಯಾಗ ಎತ್ತು ಮಾರಕ್ಕೆ ಹೋದ್ರತ್ತ, ಎತ್ತನ ಮಾಯ ಆತತ್ತ. ಇವತ್ತು ಕ್ಯಾಮ್ರಾ ಇದ್ರು ತುಡುಗ ಹಾಕತ್ತಾವಿಲ್ಲ, ಒಮ್ಮೆ ಅದಕ್ಕೆ ಕ್ಯಾಮ್ರಾನ ತುಡಿ ಮಾಡಿಬಿಡ್ತಾರೆ. ಮತ್ತೇನು ಸಾಕ್ಷಿನ ಇರ್ಲಿಕ್ಕೆ ಅಲ್ಲೇನು ಹುಡುಕುದು. ಅದಕ್ಕೆ ಸಂತ್ಯಾಗ ಎತ್ತು ಮಾರಕ್ಕೆ ಹೋದ್ರತ್ತ, ಎತ್ತನ ಮಾಯ ಮಾಡಿದ್ರತ್ತ. ಅಂಥ ದಿನಮಾನ ಮತ್ತೇನೀಗ ನಮ್ಮ ಕಣ್ಣು ಮುಂದೆ ಒಯ್ತಾರ, ಅವು ತುಡು ಮಾಡ್ಕೊಂಡು ಹೋಗಿರ್ತಾನ. ಯವ್ವ ನಾವು ಇಲ್ಲೇ ಕೂತಿದ್ದೀವ, ನಾನು ಮುಂದೆ ಹೋದ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಎತ್ತು ಮಾರಕ್ಕೆ ಹೋದ್ರೆ ಎತ್ತನ ಮಾಯ ಮಾಡಿದ್ರಂತ. ಅದಕ್ಕೆ ಆದಷ್ಟು ಈ ಒಂದು ಗ್ರಾಮಕ್ಕೆ ಶಾಂತಿ ನೆಲೆಸಲಿ, ಭಕ್ತಿಯಿಂದ ಇಷ್ಟೆಲ್ಲ ಬರಮಾಡಿಕೊಂಡ್ರಿ, ಆ ಸಾಕ್ಷಾತ್ ಸದಾಶಿವ ನಿಮ್ಮನ್ನು ನಿಮ್ಮ ಮುಂದಿನ ಪೀಳಿಗೆಗೆ ಯಾವುದೇ ರೋಗ ರುಜಿನ ಬಾಧೆ ಎಲ್ಲ ಜಗತ್ತಿಗೆ ಸುಖವನ್ನು ನೀಡಲಿ, ಎಲ್ಲರಿಗೂ ಒಳ್ಳೆಯದು ಮಾಡಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಆದರೂ ಈ ಬರಗಿ ಗ್ರಾಮಕ್ಕೆ ಯಾವ ಭಾಗ್ಯದ ಕೊರತೆ ಇರಲಾರ್ದಂಗೆ ಸಾಕ್ಷಾತ್ ಸದಾಶಿವ ಮುಂದಿನ ದಿನಮಾನ ನಿಮ್ಗೆ ಕಾಪಾಡ್ತಾನಂತ ಹೇಳಿ ಇಷ್ಟೊತ್ತವರೆಗೆ ನನಗೆ ಈ ಆಶೀರ್ವಚನ ಹೇಳಕ್ಕೆ ಅವಕಾಶ ಮಾಡಿ ಕೊಟ್ಟಂಥ ತಂದೆ ತಾಯಿಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಪೂಜ್ಯರಿಗೆ, ಗುರು ಹಿರಿಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಓಂ ಹರಿವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರೂರ ಗಂಡ, ಲಂಡ ಮುಸುಳರ ಗಂಡ, ತುಂಡ ಜನಿವಾರ ಗಂಡ, ಕೊಟ್ಟು ಕುದಿಯವರ ಗಂಡ, ಇಟ್ಟು ಹಂಸವರ ಗಂಡ, ವಿಧಿ ಗಂಡ, ವಿಲಾಸದ ಗಂಡ, ಕೊಲ್ಲಾಪುರ ಮಾಯಿ ಗಂಡ, ರೊಕ್ಕ ಸೊಕ್ಕದಕ್ಕಿ ಗಂಡ, ಚೀಟಿ ಚಿಪ್ಪಟ್ಟಿ ಮಾಡೋರ ಗಂಡ, ಆದಿ ಗಂಡ ಅನಾದಿ ಗಂಡ, ಅಡವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲೂತು ಬರ್ತಾನೆ ಒಡೆಯ ಸದಾಶಿವ ಬಹುಪರಾಕ್ರಮಿ. 1,80,000 ಪಾಚೋ ಪೈಗಂಬರ್ ಜಂಗಮ ಜಿತಾಪಿರ್
ಮೂರ್ಲೋ ಪುಂಡಿ ಪಚಾಕಿ ದೋಸ್ತರೋ ದಿನ್ ಪಕಾಲಿ ಪಚಾಕಿ ದೋಸ್ತರೋ ದಿನ್ ಜಯ ಜೈನಂ ಪಾರ್ವತಿ ಶಿವರ ಮಹಾದೇವ್ ಸದಾಶಿವ ಮಹಾರಾಜ್ ಕಿ ಚಂದ್ರೋತಾಯಿ ಮಹಾರಾಜ್ ಕಿ ಚಿಕ್ಕೈ ಮುತ್ಯ ಮಹಾರಾಜ್ ಕಿ ಬಸವೇಶ್ವರ ಮಹಾರಾಜ್ ಕಿ ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ಮಹಾದೇವ್ ಧನ್ಯವಾದಗಳು.